7 ಲಕ್ಷ ಅಲ್ಲ 70 ಲಕ್ಷನೂ ಅಲ್ಲ 7 ಕೋಟಿ ಬರೋಬ್ಬರಿ 7 ಕೋಟಿಯನ್ನ ರಾಬರಿ ಮಾಡಲಾಗಿದೆ। ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂತಹ ದರೋಡೆ ಬೆಂಗಳೂರಲ್ಲಿ ಆಗಿದೆ। ಕೇವಲ 45 ನಿಮಿಷದಲ್ಲಿ ಕೋಟಿ ಹಣವನ್ನ ಎತ್ಕೊಂಡು ಎಸ್ಕೇಪ್ ಆಗಿದ್ದಾರೆ। ಇಷ್ಟಕ್ಕೂ ಈ ರಾಬರಿ ನಡೆದಿದ್ದು ಹೇಗೆ? ರಾಬರಿ ಮಾಡೋದಕ್ಕೆ ಖದೀಮರು ಮಾಡಿದಂತಹ ಪ್ಲಾನ್ ಹೇಗಿತ್ತು? ಪೊಲೀಸರು ಅಲರ್ಟ್ ಆದ ನಂತರವೂ ಖದೀಮರು ಎಸ್ಕೇಪ್ ಆಗಿದ್ದು ಹೇಗೆ? RBI income tax officials, emergency document inspection. This vehicle must be checked immediately. What documents? We have clearance. Open the back now, or we blow your head off. Where is the DVR? ಬೇರೆಯವರ ಬಳಿಯಿಂದ 100 ರೂಪಾಯಿ ಕದ್ದು ಎಸ್ಕೇಪ್ ಆಗುವುದೇ ದೊಡ್ಡ ಸವಾಲು। ಅಂಥದ್ರಲ್ಲಿ ಬೆಂಗಳೂರಿನಂತಹ ಜನನಿಬಿಡ ನಗರದಲ್ಲಿ ನಿಮಿಷದಲ್ಲಿ 106 ವಾಹನಗಳು ಓಡಾಡೋ ರಸ್ತೆಯಲ್ಲಿ ಅದು ಹಾಡ ಹಗಲಿನಲ್ಲೇ ಬರೋಬ್ಬರಿ 7 ಕೋಟಿ 11 ಲಕ್ಷ ರೂಪಾಯಿಗಳಿಂದ ದರೋಡೆ ಮಾಡಲಾಗಿದೆ। ಯಾವುದೇ ಭಯ ಆತಂಕ ಇಲ್ಲದೆ ನಿಮಿಷಗಳಲ್ಲಿ ದುಡ್ಡು ದೋಚಿಕೊಂಡು ಹೋಗಿದ್ದಾರೆ। ಕಾರು, 3 ಸ್ಥಳ, 3 ಪ್ಲಾನ್, 45 ನಿಮಿಷಗಳಲ್ಲಿ ದರೋಡೆ। ವೆಬ್ ಸಿರೀಸ್ನಿಂದ ಸ್ಫೂರ್ತಿ, ಸಿನಿಮಾ ಸ್ಟೈಲ್ನಲ್ಲೇ ರಾಬರಿ। ಪೊಲೀಸರನ್ನ ಯಾಮಾರಿಸಲು ಖದೀಮರು ಮಾಡಿದ್ದಂಥ ಐಡಿಯಾ। ಅವರು ಮನಹಿಸ್ಟ್ ಗ್ಯಾಂಗ್ ಥರ 10 ಮಂದಿ ಇರಲಿಲ್ಲ, ಮುಖಕ್ಕೆ ಮಾಸ್ಕ್ ಹಾಕಿರಲಿಲ್ಲ, ಬುಲೆಟ್ ಪ್ರೂಫ್ ಜಾಕೆಟು, ಕೈಯಲ್ಲಿ ಗನ್ನುಗಳು ಏನೂ ಇರಲಿಲ್ಲ। ತುಂಬಾ ಸಿಂಪಲ್ ಆಗಿ ಬಂದು ಸೀಕ್ರೆಟ್ ಆಗಿ ರಾಬರಿ ಮಾಡಿಕೊಂಡು ಹೋಗಿದ್ದಾರೆ। 7 ಕೋಟಿ ರೂಪಾಯಿಗಳನ್ನ 700 ರೂಪಾಯಿ ಕದ್ದಷ್ಟು ಈಸಿಯಾಗಿ ದೋಚಿಕೊಂಡು ಹೋಗಿದ್ರು। ಮಧ್ಯಾಹ್ನ ನಡೆದ ಈ ರಾಬರಿ ಕಂಡು ಈಗ ಇಡೀ ದೇಶವೇ ಬೆಚ್ಚಿ ಬೀಳುವಂತೆ ಆಗಿದೆ। ರಾಬರಿ ಅಂದ್ರೆ ವಾಹನಗಳನ್ನ ಅಡ್ಡಗಟ್ಟಬೇಕು, ಕಣ್ಣಿಗೆ ಖಾರದ ಪುಡಿ ಹಾಕಬೇಕು, ಮಾರಕಾಸ್ತ್ರಗಳನ್ನ ತೋರಿಸಿ ಹೆದರಿಸಬೇಕು, ರಕ್ತ ಹರಿಸಬೇಕು, ಕೊಲ್ಲಬೇಕು। ಆದರೆ ರಾಬರಿ ಮಾಡೋದಕ್ಕೆ ಇದ್ಯಾವುದನ್ನು ಮಾಡುವಂತೆ ಇಲ್ಲ। ತುಂಬಾ ಸ್ಮೂತ್ ಆಗಿ, ತುಂಬಾ ಕೂಲ್ ಆಗಿ ಕೋಟಿಗಳನ್ನ ಎಗರಿಸಬಹುದು ಅನ್ನೋದನ್ನ ಬೆಂಗಳೂರಲ್ಲಿ 7 ಕೋಟಿ ಕದ್ದ ಖದೀಮರು ತೋರಿಸಿಕೊಟ್ಟಿದ್ದಾರೆ। ಅಲ್ಲಿ ಒಂದು ಬುಲೆಟ್ ಸೌಂಡ್ ಮಾಡಲಿಲ್ಲ, ಒಂದು ತೊಟ್ಟು ರಕ್ತ ಬೀಳಲಿಲ್ಲ, ಯಾರ ಮೇಲೆಯೂ ಹಲ್ಲೆಯೂ ಆಗಲಿಲ್ಲ। ಗನ್ ಇಟ್ಕೊಂಡಿದ್ದ ಸೆಕ್ಯೂರಿಟಿ ಇದ್ರೂ ಯಾವುದೇ ರೀತಿಯ ಗಲಾಟೆ ಗದ್ದಲ ಆಗಲಿಲ್ಲ। ಸೆಕ್ಯೂರಿಟಿಯವರೇ ಖದೀಮರಿಗೆ ಹಣ ಕೊಟ್ಟು ಕಳಿಸಿದ ರೀತಿ ಹಗಲು ದರೋಡೆ ನಡೆದಿತ್ತು। ಈ 7 ಕೋಟಿ ಹಗಲು ದರೋಡೆ ಪ್ರಕರಣದಲ್ಲಿ 3 ಪ್ರಮುಖ ಸ್ಪಾಟ್ಗಳ ಬಗ್ಗೆ ನಾವು ಮಾತಾಡಬೇಕಾಗುತ್ತೆ। ಯಾಕಂದ್ರೆ ಆ 3 ಸ್ಪಾಟ್ಗಳೇ ಇಡೀ ಪ್ರಕರಣದ ಜೀವಾಳ। ಅಲ್ಲೇ ಈ ದರೋಡೆಯ ಆಕ್ಷನ್ ನಡೆದಿತ್ತು। ಅಲ್ಲಿ ಯಾರಾದರೂ ಇವರನ್ನ ಗಮನಿಸಿದ್ರು, ಯಾರಾದರೂ ಬಂದು ಮಾತಾಡಿಸಿದ್ರು ಕಥೆನೇ ಬೇರೆನೇ ಆಗ್ತಾ ಇತ್ತು। ಹಗಲು ದರೋಡೆಗೆ ಬ್ರೇಕ್ ಬೀಳುವ ಸಾಧ್ಯತೆ ಇತ್ತು। ಹಾಗಾದ್ರೆ ಆ 3 ಸ್ಪಾಟ್ಗಳು ಯಾವುವು, ಅಲ್ಲಿ ಏನೇನು ನಡೀತು ಅನ್ನೋದನ್ನ ನಿಮಗೆ ನೀಟಾಗಿ ತೋರಿಸ್ತೀವಿ ನೋಡಿ। ಸ್ಪಾಟ್ ನಂಬರ್ 1, ಲಾಲ್ಬಾಗ್ ಸಿದ್ದಾಪುರ 10ನೇ ಮುಖ್ಯ ರಸ್ತೆ ತಿರುವು। ಈ ರಾಬರಿಯಲ್ಲಿ ಅತಿ ಮುಖ್ಯ ಘಟ್ಟ ಈ ಜಾಗ ಜೆಪಿ ನಗರದ HDFC ಬ್ಯಾಂಕ್ನಲ್ಲಿ ಹಣ ತುಂಬಿಕೊಂಡಿದ್ದ CMS ಏಜೆನ್ಸಿ ವಾಹನ ಸುಮಾರು 12 ಗಂಟೆ ಸಮಯದಲ್ಲಿ ಬ್ಯಾಂಕ್ನಿಂದ ಹೊರಗಡೆಗೆ ಬಂದಿತ್ತು।
ಸಿಸಿಟಿವಿ ವಿಡಿಯೋದಲ್ಲಿ ನೀವು ಆ ದೃಶ್ಯಗಳನ್ನು ನೋಡಬಹುದು. ಬ್ಯಾಂಕ್ ಒಳಗಿದ್ದ ವಾಹನವನ್ನ ರಿವರ್ಸ್ ತೆಗೆಯುವ ಮೂಲಕ ಆಚೆಗೆ ತೆಗೆದುಕೊಂಡು ಬರಲಾಗಿದೆ. ಅಲ್ಲಿಂದ ಹೊರಟ ವಾಹನ ಜಯನಗರ ಅಶೋಕ ಪಿಲ್ಲರ್ ಮಾರ್ಗವಾಗಿ ಲಾಲ್ಬಾಗ್ ಸಿದ್ದಾಪುರ ಕಡೆಗೆ ಬಂದಿತ್ತು. ಆ ವಾಹನ ಲಾಲ್ಬಾಗ್ ವೆಸ್ಟ್ ಗೇಟ್ ಸಮೀಪ ಅಂದ್ರೆ ಸಿದ್ದಾಪುರ 10ನೇ ಮುಖ್ಯ ರಸ್ತೆಗೆ ಬರ್ತಾ ಇದ್ದಂತೆ ದರೋಡೆಕೋರರು ವಾಹನವನ್ನ ಅಡ್ಡಗಟ್ಟಿದ್ರು. ಹಣದ ವಾಹನವನ್ನ ಹಿಂದೆಯೇ ಫಾಲೋ ಮಾಡಿಕೊಂಡು ಬಂದಿದ್ದ ದರೋಡೆಕೋರರ ಇನ್ನೋವಾ ಕಾರು ಸಿದ್ದಾಪುರದ 10ನೇ ಮುಖ್ಯ ರಸ್ತೆ ತಿರುವು ಬರ್ತಾ ಇದ್ದಂತೆ ಸಿಎಂಎಸ್ ವಾಹನವನ್ನ ಓವರ್ಟೇಕ್ ಮಾಡಿ ಅಡ್ಡಗಟ್ಟಿದ್ರು. ಹಣ ತುಂಬಿಸಿಕೊಂಡ HDFC ಬ್ಯಾಂಕ್ನಿಂದ ಕೇವಲ 4 ಕಿಲೋಮೀಟರ್ ಅಂತರದಲ್ಲೇ ವಾಹನ ತಡೆದಿದ್ರು. ರಾಮಕೃಷ್ಣ ಮಠ ಸಿಗ್ನಲ್, ಜಯನಗರ 4th ಬ್ಲಾಕ್ ಬಸ್ ನಿಲ್ದಾಣ ಮಾರ್ಗವಾಗಿ ಫಾಲೋ ಮಾಡಿಕೊಂಡು ಬಂದು ಅಶೋಕ ಪಿಲ್ಲರ್ ಮಾರ್ಗವಾಗಿ ಸಿಎಂಎಸ್ ವಾಹನ ಸಿದ್ದಾಪುರ ಮುಖ್ಯ ರಸ್ತೆಗೆ ಬರ್ತಾ ಇದ್ದಂತೆ ಅಡ್ಡಗಟ್ಟುವ ಪ್ರಯತ್ನ ಮಾಡಿದ್ರು. ಲಾಲ್ಬಾಗ್ ವೆಸ್ಟ್ ಗೇಟ್ ಸಮೀಪ ಚಲಿಸ್ತಾ ಇದ್ದಾಗ ಅಡ್ಡಗಟ್ಟಿದ ರಾಬರ್ಸ್ ಕೆಲಕಾಲ ವಾಹನದ ಸೆಕ್ಯೂರಿಟಿ ಸಿಬ್ಬಂದಿ ಜೊತೆ ಮಾತಾಡಿ ಸಿಎಂಎಸ್ ವಾಹನವನ್ನ ತಮ್ಮೊಂದಿಗೆ ಕರೆದುಕೊಂಡು ಹೋಗಿದ್ರು. ಈ ಸ್ಪಾಟ್ನಲ್ಲಿ ಅಂದ್ರೆ ಸಿದ್ದಾಪುರ 10ನೇ ಮುಖ್ಯ ರಸ್ತೆಯಲ್ಲಿ ವಾಹನವನ್ನ ಅಡ್ಡಗಟ್ಟಲಾಗಿದೆ. ಸಿಎಂಎಸ್ ಸಿಬ್ಬಂದಿ ಜೊತೆಗೆ ಮಾತುಕತೆ ನಡೆಸಲಾಗಿದೆ. ಒಂದಷ್ಟು ಹೈ ಡ್ರಾಮಾ ನಡೆದಿದೆ. ಇಷ್ಟೆಲ್ಲ ಆದ್ರೂ ಯಾರು ಸಹ ಅವರನ್ನ ಗಮನಿಸಿಲ್ಲ. ಏನಿದು ಅಂತ ಯಾರೂ ಪ್ರಶ್ನೆ ಮಾಡಿಲ್ಲ. ಸಿಎಂಎಸ್ ಸಿಬ್ಬಂದಿ ಸಹ ಭಯದಲ್ಲಿ ಕೂಗಿಕೊಂಡಿಲ್ಲ. ಇಲ್ಲೇ ಯಾರಾದರೂ ಪ್ರಶ್ನೆ ಮಾಡಿದ್ರೆ ದರೋಡೆಕೋರರ ಬಂಡವಾಳ ಬಯಲಾಗ್ತಾ ಇತ್ತು. ಅಷ್ಟೇ ಅಲ್ಲದೆ ಸಿಎಂಎಸ್ ಸೆಕ್ಯೂರಿಟಿ ಬಳಿ ಗನ್ ಇದ್ರೂ ಅವರು ಅದನ್ನ ಪ್ರಯೋಗ ಮಾಡಿಲ್ಲ. ರಾಬರಿ ಗ್ಯಾಂಗ್ ಹೇಳಿದಂತೆಲ್ಲ ಮಾಡಿರೋದು ಈಗ ಹಲವು ಅನುಮಾನಗಳನ್ನ ಹುಟ್ಟಿಸಿದೆ. ಸ್ಪಾಟ್ ನಂಬರ್ 2 ನಿಮಾನ್ಸ್ ಜಂಕ್ಷನ್. ಈ ಜಾಗ ಸಹ ಈ ದರೋಡೆಯಲ್ಲೂ ತುಂಬಾ ಪ್ರಮುಖ ಪಾತ್ರವಾಗುತ್ತೆ. ಯಾಕಂದ್ರೆ ಖದೀಮರು ಕಾರಲ್ಲಿ ಕೂತು ಸೆಕ್ಯೂರಿಟಿಗಳನ್ನ ಹೆದರಿಸಿದ್ದು ಇದೇ ಜಾಗದಲ್ಲಿ. ಲಾಲ್ಬಾಗ್ 10ನೇ ಮುಖ್ಯ ರಸ್ತೆಯಲ್ಲಿ ಹಣದ ವಾಹನವನ್ನ ಅಡ್ಡಗಟ್ಟಿದ ದರೋಡೆಕೋರರು ಕೆಲವರು ಸಿಎಂಎಸ್ ವಾಹನವನ್ನ ಹತ್ತಿ ಅದನ್ನು ತಮ್ಮೊಂದಿಗೆ ಕರೆದುಕೊಂಡು ಹೋಗಿದ್ರು. ಹಾಗೆ ಬರುವಾಗ ಸಿದ್ದಾಪುರ 10ನೇ ಮುಖ್ಯ ರಸ್ತೆಯ ತಿರುವಿನ ನಂತರ ನಿಮಾನ್ಸ್ ಜಂಕ್ಷನ್ನಲ್ಲಿ ಸೆಕ್ಯೂರಿಟಿ ಸಿಬ್ಬಂದಿಯನ್ನ ಕೆಳಗಡೆ ಇಳಿಸಲಾಗಿತ್ತು. ಆ ಸಿಗ್ನಲ್ನಲ್ಲಿ ವಾಹನ ನಿಂತಿರುತ್ತೆ. ಆಗಲೇ ದರೋಡೆಕೋರರು ಸಿಎಂಎಸ್ ಸಿಬ್ಬಂದಿಯನ್ನ ಬೆದರಿಸುವ ಕೆಲಸ ಮಾಡಿದ್ರು. ಪಾಯಿಂಟ್ ಬ್ಲಾಂಕ್ನಲ್ಲಿ ಗನ್ನಿಟ್ಟು ಹೇಳಿದಂತೆ ಕೇಳಿ ಅಂದ್ರು. ಆದರೆ ಆ ಸಿಗ್ನಲ್ನಲ್ಲಿ ಟ್ರಾಫಿಕ್ ಪೊಲೀಸರು ಸಹ ಇರ್ತಾರೆ. ಅವರಲ್ಲಿ ಯಾರಾದರೂ ನೋಡಿದ್ರೆ ಅಥವಾ ಹಣದ ವಾಹನದಲ್ಲಿ ಇದ್ದವರು ಸೌಂಡ್ ಮಾಡಿದ್ರೆ ಅಲ್ಲೂ ಸಹ ದರೋಡೆಕೋರರು ಸಿಕ್ಕಿ ಬೀಳುವ ಸಾಧ್ಯತೆ ಇತ್ತು. ಆದರೆ ಅಲ್ಲೂ ಸಹ ಖದೀಮರಿಗೆ ಯಾವುದೇ ಸಮಸ್ಯೆ ಆಗಲಿಲ್ಲ. Open the back now or we blow your head off. Where is the DVR? ದರೋಡೆಕೋರರು ಏನು ಹೇಳಿ ಹೆದರಿಸಿದ್ರು ಅಥವಾ ಸೆಕ್ಯೂರಿಟಿ ಸಿಬ್ಬಂದಿ ಸಹ ಶಾಮೀಲು ಆಗಿದ್ರು ಏನೋ. ಕಾರು ಅಡ್ಡಗಟ್ಟಿ ಬೆದರಿಸಿ ಕರೆದುಕೊಂಡು ಹೋಗ್ತಾ ಇದ್ದಾಗಲೂ ಸಿಎಂಎಸ್ ವಾಹನದಲ್ಲಿ ಇದ್ದವರು ತುಟಿಕ್ ಪಿಟಿಕ್ ಕಾಣಲಿಲ್ಲ. ಜೊತೆಗೆ ತಮ್ಮ ಬಳಿ ಇದ್ದ ಗನ್ನನ್ನು ಬಳಕೆ ಮಾಡಲಿಲ್ಲ. ಹೀಗಾಗಿ ಖದೀಮರು ತಾವು ಅಂದುಕೊಂಡಿದ್ದ ಕೆಲಸವನ್ನೆಲ್ಲ ತುಂಬಾ ಸುಲಭವಾಗಿ ಮಾಡಿದ್ರು. ಸ್ಪಾಟ್ ನಂಬರ್ 3ರಲ್ಲಿ ವಾಹನವನ್ನ ನಿಲ್ಲಿಸಿ ಅದರಲ್ಲಿದ್ದ ಹಣವನ್ನ ದೋಚಿದ್ರು. ಸ್ಪಾಟ್ ನಂಬರ್ 3 ಡೈರಿ ಸರ್ಕಲ್ ಮೇಲ್ಸೇತುವೆ. ಇದೆ ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದ ದರೋಡೆ ನಡೆದಂತಹ ಸ್ಥಳ. ಕೆಲವು ನಿಮಿಷಗಳ ಕಾಲ ಸಿಎಂಎಸ್ ವಾಹನ ಅದರ ಜೊತೆಗೆ ಖದೀಮರ ವಾಹನಗಳು ನಿಂತಿದ್ದ ಸ್ಥಳ. ಬರೋಬ್ಬರಿ 7 ಕೋಟಿ 11 ಲಕ್ಷ ಹಣವನ್ನ ಸಿಎಂಎಸ್ ವಾಹನದಿಂದ ಶಿಫ್ಟ್ ಮಾಡಿಕೊಂಡಂತಹ ಸ್ಥಳ. ದಿ ಗ್ರೇಟ್ ಬೆಂಗಳೂರು ರಾಬರಿ ನಡೆದಂತಹ ಸ್ಥಳ. ಈ ಫ್ಲೈಓವರ್ ಮೇಲೆ ನಿರಂತರವಾಗಿ ವಾಹನಗಳು ಓಡಾಡ್ತಾ ಇರುತ್ತೆ. ಕಾರು, ಬಸ್ಸು, ದ್ವಿಚಕ್ರ ವಾಹನ, ಆಟೋಗಳು ನಿರಂತರವಾಗಿ ಸಂಚಾರ ಮಾಡ್ತಾ ಇರ್ತವೆ. ಮಧ್ಯಾಹ್ನದ ಸಮಯದಲ್ಲಿ ವಾಹನಗಳ ಸಂಖ್ಯೆ ಕಡಿಮೆ ಇರುತ್ತೆ. ಆದರೆ ಆ ಮಾರ್ಗ 3-4 ಕಡೆ ಸಂಪರ್ಕ ಕಲ್ಪಿಸೋ ಮಾರ್ಗ ಆಗಿರೋದ್ರಿಂದ ಮಧ್ಯಾಹ್ನದ ಸಮಯದಲ್ಲೂ ಹೆಚ್ಚು ವಾಹನಗಳು ಇರುತ್ತೆ. ಆದರೆ ಹಾಗೆ ವಾಹನಗಳು ಓಡಾಡ್ತಾ ಇದ್ದಾಗಲೇ ಬರೋಬ್ಬರಿ 7 ಕೋಟಿ 11 ಲಕ್ಷವನ್ನ ಸೆಕ್ಯೂರಿಟಿಗಳಿಂದ ಕಸಿದುಕೊಂಡು ದರೋಡೆಕೋರರು ಎಸ್ಕೇಪ್ ಆಗಿದ್ದಾರೆ.
ಎಸ್, ಎಲ್ಲವೂ ನಡೆದಿದ್ದು ಇಲ್ಲೇ ಫ್ಲೈಓವರ್ ಮೇಲೆ. ಯಾವುದೇ CCTVಗಳು ಇರಲ್ಲ. ಜೊತೆಗೆ ಫ್ಲೈಓವರ್ ಹತ್ತಿದ ವಾಹನಗಳು ಜೋರಾಗಿ ಹೊರಟು ಹೋಗುತ್ತೆ. ಯಾರೂ ಸಹ ಫ್ಲೈಓವರ್ ಮೇಲೆ ವಾಹನಗಳನ್ನು ನಿಲ್ಲಿಸಿ ಅಲ್ಲಿ ಏನು ನಡೀತಾ ಇದೆ ಅಂತ ನೋಡೋದಿಲ್ಲ. ಅದಕ್ಕೆ ಹಣವನ್ನು ಎಗರಿಸೋದಕ್ಕೆ ಫ್ಲೈಓವರ್ ಬೆಸ್ಟ್ ಅಂತ ತೀರ್ಮಾನಿಸಿದ ಖದೀಮರು ಅಲ್ಲೇ ರಾಬರಿ ಮಾಡಿದ್ರು. ಕೆಲವೇ ನಿಮಿಷಗಳಲ್ಲಿ ಹಣವನ್ನು ತಮ್ಮ ಕಾರಿಗೆ ಶಿಫ್ಟ್ ಮಾಡಿಕೊಂಡು ಡೈರಿ ಸರ್ಕಲ್ ಮಾರ್ಗವಾಗಿ ಎಸ್ಕೇಪ್ ಆಗಿದ್ರು. ವಾಹನ 3 ಪೊಲೀಸ್ ಠಾಣೆಗೆ ತಲೆನೋವು. ರಾಬರಿ ಮಾಡಬೇಕು ಅಂತ ಹಣದ ವಾಹನವನ್ನು ಅಡ್ಡಗಟ್ಟಿದವರು ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ವಾಹನಗಳನ್ನು ನಿಲ್ಲಿಸಿದ್ದೇಕೆ? ಅದೇ ಜಾಗದಲ್ಲಿ ರಾಬರಿ ಮಾಡಿದ್ಯಾಕೆ? ಈ ರೀತಿ ಅನುಮಾನಗಳು ಬರುತ್ತೆ. ಯಾಕಂದ್ರೆ ಗನ್ ತೋರಿಸಿ ಬೆದರಿಸಿ ಹಣದ ವಾಹನವನ್ನು ಹೈಜಾಕ್ ಮಾಡಿದವರು ಅದನ್ನು ಎಲ್ಲಿಗೆ ಬೇಕೋ ಅಲ್ಲಿಗೆ ಕರೆದುಕೊಂಡು ಹೋಗಬಹುದಿತ್ತು. ಜನರು ಇಲ್ಲದೆ ಪ್ರದೇಶದಲ್ಲಿ ದುಡ್ಡನ್ನು ಶಿಫ್ಟ್ ಮಾಡಿಕೊಳ್ಳಬಹುದಿತ್ತು. ಯಾರೇ ಆದರೂ ಹಾಗೆ ಮಾಡ್ತಾರೆ. ಆದರೆ ಈ ಖದೀಮರು ಮಾತ್ರ ಎಲ್ಲರೂ ನೋಡ್ತಾರೆ. ಜನರು ವಾಹನಗಳು ಓಡಾಡ್ತಾ ಇರುತ್ತೆ ಅನ್ನೋದು ಗೊತ್ತಿದ್ರೂ ಫ್ಲೈಓವರ್ ಮೇಲೆಯೇ ರಾಬರಿ ಮಾಡಿದ್ದಾರೆ. ಅದಕ್ಕೆ ಒಂದು ಪ್ರಮುಖ ಕಾರಣವೂ ಇದೆಯಂತೆ. ರಾಬರಿ ಮಾಡೋರಿಗೆ ಸೆಕ್ಯೂರಿಟಿಯನ್ನ ಕೊಂದು ರಾಬರಿ ಮಾಡೋ ಉದ್ದೇಶ ಇರಲಿಲ್ಲ. ಹಾಗೆ ಮಾಡಿದ್ರೆ ತಗ್ಲಾಕೊಳ್ಳೋ ಸಾಧ್ಯತೆ ಹೆಚ್ಚು. ಇನ್ನು ರಾಬರಿ ಮಾಡಿದ ನಂತರ ಸೆಕ್ಯೂರಿಟಿಯನ್ನ ಬಿಟ್ಟು ಹೋದ್ರೆ ಅವರು ಪೊಲೀಸರಿಗೆ ಸುದ್ದಿ ಮುಟ್ಟಿಸ್ತಾರೆ. ಇವೆಲ್ಲ ಗೊತ್ತಿದ್ದೇ ಆ ಖದೀಮರು ಫ್ಲೈಓವರ್ ಮೇಲೆ ರಾಬರಿ ಮಾಡಿದ್ರು. ಇನ್ನು ಪರ್ಟಿಕ್ಯುಲರ್ ಆಗಿ ಅದೇ ಜಾಗವನ್ನೇ ಆಯ್ಕೆ ಮಾಡಿಕೊಂಡಿದ್ದು ಯಾಕೆ ಅಂತ ನೋಡೋದಾದ್ರೆ ಅದು 3 ಪೊಲೀಸ್ ಠಾಣೆಗಳ ಮಧ್ಯೆ ಇರುವಂತಹ ಜಾಗ. ಅಂತ ಜಾಗದಲ್ಲಿ ಕ್ರೈಮ್ ನಡೆದರೆ ಸ್ವಲ್ಪ ಗೊಂದಲ ಉಂಟಾಗುತ್ತೆ. ಪೊಲೀಸರು ಅಲರ್ಟ್ ಆಗುವುದು ಲೇಟ್ ಆಗುತ್ತೆ. ಅದೇ ಕಾರಣಕ್ಕೆ ಆ ಜಾಗವನ್ನ ಆಯ್ಕೆ ಮಾಡಿಕೊಂಡಿರೋ ಸಾಧ್ಯತೆ ಇದೆ. ಆರೋಪಿಗಳು ದರೋಡೆಗೆ ಪಕ್ಕಾ ಪ್ಲಾನ್ ಮಾಡಿಯೇ ಬಂದಿದ್ದು. ಆ ಪ್ರೀ ಪ್ಲಾನ್ ಪ್ರಕಾರ 3 ಪೊಲೀಸ್ ಠಾಣೆಗೆ ಸೇರುವ ಸ್ಥಳದಲ್ಲಿ ವಾಹನ ಬಿಟ್ಟು ಹೋಗಿದ್ದಾರೆ. CMS ವಾಹನ ಸಿಕ್ಕಿದ್ದ ಫ್ಲೈಓವರ್ 3 ಪೊಲೀಸ್ ಠಾಣೆಗಳಿಗೆ ಬಾರ್ಡರ್. ನಿಮನ್ಸ್ನಿಂದ ಮೇಲ್ಭಾಗಕ್ಕೆ ಬಂದರೆ ಆಡುಗೋಡಿ ಪೊಲೀಸ್ ಸ್ಟೇಷನ್ ಸರಹದ್ದು. ವಾಹನದ ಎಡಬದಿ ಇರುವ ಪ್ರದೇಶ ಸುದ್ದುಗುಂಟೆಪಾಳ್ಯ ಪೊಲೀಸ್ ಠಾಣೆ ವ್ಯಾಪ್ತಿ ಮತ್ತು ಕೃತ್ಯ ನಡೆದಿರುವುದು ಸಿದ್ದಾಪುರ ಠಾಣೆ ಲಿಮಿಟ್ಸ್ನಲ್ಲಿ. ಆ ಪೈಕಿ ಸಿದ್ದಾಪುರ ಠಾಣೆ ದಕ್ಷಿಣ ವಿಭಾಗಕ್ಕೆ ಸೇರಿದರೆ ವಾಹನ ಸಿಕ್ಕಿದ್ದು ಇಂಚಿನ ವ್ಯತ್ಯಾಸದಲ್ಲಿ ಸದ್ದುಗುಂಟೆಪಾಳ್ಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ. ಈ ಠಾಣೆ ಸೌತ್ ಈಸ್ಟ್ ಭಾಗಕ್ಕೆ ಸೇರಿತು. ಹೀಗಾಗಿ ವಾಹನ ಸಿಕ್ಕ ಬಳಿಕ ಮೊದಲು ಯಾವ ಠಾಣಾ ವ್ಯಾಪ್ತಿಗೆ ಘಟನೆ ಬರಲಿದೆ ಎಂಬ ಗೊಂದಲ ಉಂಟಾಗಿದೆ. ಪೊಲೀಸರು ಸಾಮಾನ್ಯವಾಗಿ ತಮ್ಮ ಠಾಣೆ ಸರಹದ್ದಿನ ಆಧಾರದ ಮೇಲೆ ಕೆಲಸ ಮಾಡಲಿರುವ ಕಾರಣ ರಾಬರ್ಸ್ ಇದನ್ನೆಲ್ಲ ಮೊದಲೇ ಯೋಚನೆ ಮಾಡಿದ್ದಾರೆ. ಇನ್ನು ಪೊಲೀಸರು ಸಹ ಲೇಟ್ ಆಗಿ ಅಲರ್ಟ್ ಆಗಿರುವುದು ಗೊತ್ತಾಗಿದೆ. ಬಹುಶಃ ಪೊಲೀಸ್ ಠಾಣೆ ಲಿಮಿಟ್ ಗೊಂದಲದಲ್ಲೇ ವಿಳಂಬ ಆಗಿರಬಹುದು ಅಂತ ಹೇಳಲಾಗ್ತಾ ಇದೆ. ಪೊಲೀಸರು ಮಾತುಕತೆಯಲ್ಲಿರೋ ಸಮಯದಲ್ಲಿ ಖದೀಮರು ಎಸ್ಕೇಪ್ ಆಗಲು ಯತ್ನಿಸಿದ್ದಾರೆ. ವೆಬ್ ಸೀರೀಸ್ ನೋಡಿ ಸ್ಕೆಚ್ ಸಿನಿಮಾ ಸ್ಟೈಲ್ ದರೋಡೆ. ರಾಬರಿ ಮಾಡಿದ ಶಂಕಿತರು ಅಂತ ಕೆಲವು ಫೋಟೋಗಳು ಹರಿದಾಡ್ತಾ ಇವೆ. ಅವನ್ನ ನೋಡಿದ್ರೆ ಇವರು ಇಷ್ಟೊಂದು ಖತರ್ನಾಕ್ ಆಗಿ ದರೋಡೆ ಮಾಡಿದ್ದು ಅಂತ ಅನುಮಾನ ಬರುತ್ತೆ. ಸಾದಾಸೀದಾ ಅಮಾಯಕರ ರೀತಿ ಅವರು ಕಾಣಿಸ್ಕೊಂಡಿದ್ದಾರೆ. ಆದರೆ ಅವರು ಮಾಡಿರೋ ಪ್ಲಾನ್ ಮಾತ್ರ ಯಾವ ಮನಿ ಹೆಸ್ಟ್ಗೂ ಕಮ್ಮಿ ಇಲ್ಲ. ಅವರು ರಾಬರಿ ಮಾಡಿರೋ ರೀತಿ ನೋಡಿದ್ರೆ ಅದು ಪಕ್ಕಾ ಸಿನಿಮಾ ಸ್ಟೈಲ್ನಲ್ಲೇ ಇದೆ. ಹಾಗಾಗಿ ಅವರು ಸಿನಿಮಾ ವೆಬ್ ಸೀರೀಸ್ ನೋಡಿಯೇ ಈ ರಾಬರಿ ಮಾಡಿರಬಹುದು ಅಂತ ಹೇಳಲಾಗ್ತಾ ಇದೆ. ಮನಿ ಹೆಸ್ಟ್, ಬ್ಯಾಂಕ್ ಅಂಡರ್ ಸೀಸ್, ಈ ರೀತಿ ಸಾಕಷ್ಟು ವೆಬ್ ಸೀರೀಸ್ಗಳು ದರೋಡೆ ಬಗ್ಗೆಯೇ ಇದ್ದಾವೆ. ಇದನ್ನೆಲ್ಲ ನೋಡಿ ಈ ಖದೀಮರು ಪ್ಲಾನ್ ಮಾಡಿರಬಹುದು ಅಂತ ಹೇಳಲಾಗ್ತಾ ಇದೆ. ರಾಬರಿ ಮಾಡೋದಕ್ಕಿಂತ ಮಾಡಿದ ನಂತರ ತಪ್ಪಿಸಿಕೊಳ್ಳೋದೇ ಅಸಲಿ ಟಾಸ್ಕ್. ಈಗಿನ ಟೆಕ್ನಾಲಜಿಯಲ್ಲಿ ಪೊಲೀಸರಿಂದ ತಪ್ಪಿಸಿಕೊಳ್ಳೋದು ಅಷ್ಟೊಂದು ಸುಲಭ ಅಲ್ಲ.
ಇಂಥ ದೊಡ್ಡ ಪ್ರಕರಣಗಳು ನಡೆದಾಗ ಕೆಲವೇ ಗಂಟೆಗಳಲ್ಲಿ ಪೊಲೀಸರು ಕಳ್ಳರನ್ನ ಹಿಡಿದ್ಬಿಡ್ತಾರೆ. ಮೊಬೈಲ್ ನಂಬರ್, ಕಾರ್ ನಂಬರ್, ಲೊಕೇಶನ್, ಸಿಸಿಟಿವಿ ಆಧರಿಸಿ ಕಿರಾತಕರ ಹೆಡೆಮುರಿ ಕಟ್ಟಲಾಗುತ್ತೆ. ಆದರೆ ಈ ಪ್ರಕರಣದಲ್ಲಿ ಮಾತ್ರ ಆರೋಪಿಗಳು ತಮ್ಮ ಬ್ರೈನ್ ಉಪಯೋಗಿಸಿ ಪೊಲೀಸರಿಗೆ ಚೆಳ್ಳೆಹಣ್ಣು ತಿನ್ನಿಸಿದ್ದಾರೆ. ಸಿನಿಮಾಗಳಲ್ಲೇ ಯಾವೆಲ್ಲ ರೀತಿ ಪ್ಲಾನ್ ಮಾಡ್ತಾರೋ ಅದೇ ರೀತಿ ಪ್ಲಾನ್ ಮಾಡಿ ತಪ್ಪಿಸಿಕೊಂಡಿದ್ದಾರೆ. ಇದು ಪಕ್ಕಾ ಸಿನಿಮಾ ಸ್ಟೈಲ್ ದರೋಡೆ. ಹೇಗೆ ಅಂದ್ರೆ ಅವರು ಮೊದಲೇ ಬ್ಯಾಂಕ್ನಿಂದ ಹಣ ಆಚೆ ಬರೋ ಮಾಹಿತಿಯನ್ನ ಪಡೆದುಕೊಂಡಿದ್ರು. ರಾಬರಿ ಮಾಡೋ ಏರಿಯಾದಲ್ಲಿ 3-4 ದಿನಗಳ ಕಾಲ ಓಡಾಡಿ ಎಲ್ಲವನ್ನ ಪರಿಶೀಲನೆ ಮಾಡಿದ್ರು. ಇವರು ರಾಬರಿ ಮಾಡೋದಕ್ಕಿಂತ ಮಾಡಿದ ಮೇಲೆ ಹೇಗೆ ತಪ್ಪಿಸಿಕೊಳ್ಳಬೇಕು ಅನ್ನೋದಕ್ಕೆ ಒತ್ತು ಕೊಟ್ಟಿದ್ರು. ಅದಕ್ಕೆ 3 ವಾಹನಗಳನ್ನ ರೆಡಿ ಇಟ್ಟುಕೊಂಡು 3 ವಾಹನಕ್ಕೂ ಫೇಕ್ ನಂಬರ್ ಪ್ಲೇಟ್ ರೆಡಿ ಮಾಡಿಸಿದ್ರು. ಸಿನಿಮಾಗಳಲ್ಲಿ ಬರೋ ರೀತಿ RBI ಅಧಿಕಾರಿಗಳು ಅಂತ ಸುಳ್ಳು ಹೇಳಿ ಹಣದ ಕಾರನ್ನ ಹತ್ತಿಕೊಂಡಿದ್ರು. ಕಾರು ಹತ್ತಿದ ನಂತರ ತಾವು ಯಾರು ಅನ್ನೋದು ಗೊತ್ತಾಗುತ್ತೆ ಅಂತ ಗನ್ ತೋರಿಸಿ ಒಳಗೆ ಇದ್ದವರನ್ನ ಸೈಲೆಂಟ್ ಮಾಡಿದ್ರು. ಹಣದ ಹಿಂದೆ ಒಂದು ಇನೋವಾ ಕಾರನ್ನ ಮಾತ್ರ ಓಡಿಸಿ ಹಣ ಸಿಕ್ಕ ನಂತರ ಬೇರೆ 2 ಕಾರುಗಳನ್ನ ಕರೆಸಿಕೊಂಡು ಎಸ್ಕೇಪ್ ಆಗಿದ್ರು. RBI income tax officials, emergency document inspection. This vehicle must be checked immediately. What documents? We have clearance. Open the back now or we blow your head off. Where is the DVR? ಆರಂಭದಲ್ಲಿ ದರೋಡೆ ಮಾಡಿದವರು ಒಂದೇ ಕಾರಿನಲ್ಲಿ ಬಂದಿದ್ದು ಅಂತ ಎಲ್ಲರೂ ನಂಬಿದ್ರು. ಯಾಕಂದ್ರೆ ಹಣ ತುಂಬಿಕೊಂಡಿದ್ದ CMS ವಾಹನದ ಹಿಂದೆ ಓಡಾಡಿದ್ದು ಬೂದು ಬಣ್ಣದ ಇನೋವಾ ಕಾರು ಮಾತ್ರ. ಎಲ್ಲರೂ ಆ ಕಾರನ್ನ ಫೋಕಸ್ ಮಾಡಿದ್ರು. ಪೊಲೀಸರು ಸಹ ಆ ಕಾರು ಯಾರದ್ದು ಅಂತ ಅದರ ಹಿಂದೆ ಬಿದ್ದಿದ್ರು. ಆದರೆ ರಾಬರಿ ಆದಾಗಲೇ ಬೇರೆ 2 ವಾಹನ ಕರೆಸಿಕೊಂಡಿದ್ರು. ಒಂದು ಮಾರುತಿ ಝನ್, ಮತ್ತೊಂದು ವ್ಯಾಗನರ್ ಕಾರನ್ನ ಕರೆಸಿಕೊಂಡು ಅದರಲ್ಲಿ ಎಸ್ಕೇಪ್ ಆಗಿದ್ರು. ಎಲ್ಲರೂ ರಾಬರಿ ಮಾಡಿದ ಇನೋವಾ ಕಾರನ್ನೇ ಫೋಕಸ್ ಮಾಡ್ತಾರೆ ಅನ್ನೋದು ಗೊತ್ತಿದ್ದು ಅವರು ಬೇರೆ ಕಾರುಗಳಲ್ಲಿ ಕ್ಯಾರ್ಪುರಂ, ಹೊಸಕೋಟೆ ಮೂಲಕ ಎಸ್ಕೇಪ್ ಆಗಿದ್ರು. ಇನ್ನು ಇವರು ರಾಬರಿ ಮಾಡೋದಕ್ಕೂ ಮುನ್ನ ಡೈರಿ ಸರ್ಕಲ್ ಆ ಸುತ್ತಮುತ್ತ ಏರಿಯಾದಲ್ಲಿ ಓಡಾಡಿದ್ರು. ಬಾರ್ನಲ್ಲಿ ಕುಳಿತುಕೊಂಡು ಪ್ಲಾನ್ ಮಾಡಿದ್ರು ಅನ್ನೋದು CCTV ಮೂಲಕ ಗೊತ್ತಾಗಿದೆ. ರಾಬರಿಗೂ ಮುನ್ನ 2-3 ದಿನಗಳ ಕಾಲ ಸ್ಕೆಚ್ ಹಾಕಿದ್ದ ಶಂಕಿತ ಆರೋಪಿಗಳು ಡೈರಿ ಸರ್ಕಲ್ ಆಸುಪಾಸಿನಲ್ಲಿ ಓಡಾಟ ನಡೆಸಿದ್ರು. ದರೋಡೆ ಕೃತ್ಯದ ಹಿಂದಿನ ದಿನವೂ ಶಂಕಿತರ ಓಡಾಟ ನಡೆಸಿರೋ CCTV ದೃಶ್ಯ ಲಭ್ಯವಾಗಿದೆ. ಬಾರ್ನಲ್ಲಿ ಎಣ್ಣೆ ಖರೀದಿ ಮಾಡಿರೋದು CCTVಯಲ್ಲಿ ಸೆರೆಯಾಗಿದೆ. ದಕ್ಷಿಣ ವಿಭಾಗದ ಪೊಲೀಸರ CCTV ತಪಾಸಣೆ ವೇಳೆ ಈ ವಿಡಿಯೋ ಪತ್ತೆಯಾಗಿದೆ. ಇದರಿಂದ ರಾಬರಿಗೂ ಮುನ್ನ ಆರೋಪಿಗಳು ರೆಕ್ಕಿ ಮಾಡಿದ್ರ ಅನ್ನೋ ಅನುಮಾನಗಳು ಉಂಟಾಗಿವೆ. ಸದ್ಯ ಖದೀಮದ ಪ್ರತಿ ಚಲನವಲನವನ್ನು ಗಮನಿಸಿರುವ ಪೊಲೀಸರು 2 ಶಂಕಿತರನ್ನ ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಡೀ ರಾಜ್ಯ, ಇಡೀ ದೇಶವೇ ಬೆಚ್ಚಿ ಬೀಳುವಂತಹ ಅತಿ ದೊಡ್ಡ ರಾಬರಿ. ತುಂಬಾ ಸಿಂಪಲ್ ಆಗಿ 7 ಕೋಟಿ 11 ಲಕ್ಷ ಲೂಟಿ. ಈ ಘಟನೆ ಪೊಲೀಸರಿಗೆ ಒಂದು ಚಾಲೆಂಜ್ ಆಗಿತ್ತು. ಖದೀಮರನ್ನ ಹಿಡಿಯದೇ ಇದ್ರೆ ಪೊಲೀಸರು ಮತ್ತು ಗೃಹ ಇಲಾಖೆಗೆ ಕೆಟ್ಟ ಹೆಸರು ಬರೋ ಸಾಧ್ಯತೆ ಇತ್ತು. ಆದರೆ ಘಟನೆ ನಡೆದ 24 ಗಂಟೆಗಳಲ್ಲೇ ಪೊಲೀಸರು ಖದೀಮರನ್ನ ಪತ್ತೆ ಹಚ್ಚಿದ್ದಾರೆ ಅಂತ ಹೇಳಲಾಗ್ತಾ ಇದೆ. CMS ಸೆಕ್ಯೂರಿಟಿ ಮೇಲೆ ಅನುಮಾನ, ಬ್ಯಾಂಕ್ ಸಿಬ್ಬಂದಿಯ ಮೇಲೂ ಡೌಟ್. ಪರಪ್ಪನ ಅಗ್ರಹಾರ ಜೈಲಿಗೂ ಹೋಗಿ ವಿಚಾರಣೆ ಮಾಡಿದ್ದೇಕೆ ಪೊಲೀಸರು? ದರೋಡೆ ಮಾಡಿದವರು ಆಂಧ್ರದಲ್ಲಿ, ಬೆಂಗಳೂರು ಗ್ಯಾಂಗ್ನಿಂದಲೇ ರಾಬರಿ.
ರಾಜ್ಯದಲ್ಲಿ ಇತ್ತೀಚೆಗೆ ದರೋಡೆ ಕಳ್ಳತನ ಪ್ರಕರಣಗಳು ಜಾಸ್ತಿ ಆಗ್ತಾನೆ ಇವೆ. ಬೀದರ್ನಲ್ಲಿ ಶೂಟೌಟ್ ಮಾಡಿ ಹಣ ದೋಚಿಕೊಂಡು ಹೋದವರನ್ನೇ ಇನ್ನೂ ಹಿಡಿದಿಲ್ಲ. ಅಷ್ಟರಲ್ಲೇ ಈಗ ಬೆಂಗಳೂರಲ್ಲಿ 7,11,00,000 ಭಾರಿ ದರೋಡೆ ನಡೆದಿದೆ. ಇದನ್ನ ಹಿಡಿದಿಲ್ಲ ಅಂದ್ರೆ ಪೊಲೀಸ್ ಇಲಾಖೆಗೆ, ಸರ್ಕಾರಕ್ಕೆ ಭಾರಿ ಮುಖಭಂಗ ಆಗುವುದು. ಅದೇ ಕಾರಣಕ್ಕೆ ಪೊಲೀಸರು ಬುಧವಾರವೇ ಸಿಕ್ಕಾಪಟ್ಟೆ ತಲೆ ಕೆಡಿಸಿಕೊಂಡು ಆರೋಪಿಗಳನ್ನ ಪತ್ತೆ ಹಚ್ಚಲು ಮುಂದಾಗಿದ್ರು. ಪ್ರತಿಯೊಂದು ಸಿಸಿಟಿವಿಯನ್ನು ಚೆಕ್ ಮಾಡಿ ರಾಜ್ಯದ ಗಡಿ ಭಾಗಗಳಲ್ಲೆಲ್ಲ ವಾಹನಗಳ ತಪಾಸಣೆ ನಡೆಸಿದ್ರು. ಆದರೆ ಮೊದಲೇ ಪ್ಲಾನ್ ಮಾಡಿ 3 ಕಾರು ಬಳಸಿದ ದರೋಡೆ ಗ್ಯಾಂಗ್ ತಮಿಳುನಾಡು ಕಡೆ ಹೋಗೋ ರೀತಿ ಯಾಮಾರಿಸಿ ಆಂಧ್ರದ ಕಡೆಗೆ ಹೋಗಿದ್ರು. ಎಸ್, ಪ್ರತಿ ಹಂತದಲ್ಲೂ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿದ ದರೋಡೆ ಗ್ಯಾಂಗ್ ರೂಟ್ ವಿಚಾರದಲ್ಲೂ ಯಾಮಾರಿಸಿತ್ತು. ಸಾಮಾನ್ಯವಾಗಿ ಆಂಧ್ರ ಕಡೆ ಹೋಗಬೇಕು ಅಂದ್ರೆ ಎಂಜಿ ರೋಡ್, ಕೆಆರ್ಪುರಂ ಕಡೆ ಹೋಗ್ತಾರೆ. ತಮಿಳುನಾಡು ಕಡೆಗೆ ಹೋಗಬೇಕು ಅಂದ್ರೆ ಲಾಲ್ಬಾಗ್, ನಿಮಾನ್ಸ್, ಮಡಿವಾಳ, ಸಿಲ್ಕ್ ಬೋರ್ಡ್ ಕಡೆಗೆ ಹೋಗ್ತಾರೆ. ಆದರೆ ಇಲ್ಲಿ ಡೈರಿ ಸರ್ಕಲ್, ಮಡಿವಾಳ ಕಡೆಗೆ ಬಂದ ದರೋಡೆಕೋರರು ಹತ್ತಿರ ಇರೋ ತಮಿಳುನಾಡಿಗೆ ಹೋಗದೆ ಮತ್ತೆ ಕೆಆರ್ಪುರಂ ಕಡೆಗೆ ಹೋಗಿದ್ದಾರೆ. ಪೊಲೀಸರು ತಮಿಳುನಾಡು ಬಾರ್ಡರ್ನಲ್ಲಿ ಚೆಕ್ ಮಾಡ್ತಾ ಇರ್ತಾರೆ ಅಂತ ಯೋಚಿಸಿ ಕೆಆರ್ಪುರಂ ಮೂಲಕ ಆಂಧ್ರದ ಚಿತ್ತೂರು, ತಿರುಪತಿಗೆ ಎಸ್ಕೇಪ್ ಆಗಿದ್ದಾರೆ. ಒಂದು ಕೆಲಸವನ್ನ ಸಕ್ಸಸ್ಫುಲ್ ಆಗಿ ಮುಗಿಸಿದ್ದರಿಂದ ತಿರುಪತಿಗೆ ಹೋಗಿ ಹುಂಡಿಗೆ ಒಂದಷ್ಟು ಹಣ ಹಾಕಿ ಗುಂಡು ಹೊಡಿಸಿಕೊಂಡು ಗೆಟಪ್ ಚೇಂಜ್ ಮಾಡೋಣ ಅಂದ್ಕೊಂಡ್ರೋ ಏನು, ಅವರು ಸೀದಾ ಆಂಧ್ರದ ಚಿತ್ತೂರು ಕಡೆಗೆ ಹೋಗಿದ್ದಾರೆ. ಆದರೆ ಅವರ ಪ್ರತಿ ಚಲನವಲನವನ್ನು ಗಮನಿಸ್ತಾ ಇದ್ದ ಪೊಲೀಸರು ಚಿತ್ತೂರಿಗೆ ಹೋಗಿ ಅಲ್ಲಿ ಇನೋವಾ ಕಾರು ಮತ್ತು 2 ಶಂಕಿತರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ಇಬ್ಬರನ್ನ ವಿಚಾರಣೆ ಮಾಡಿದಾಗ ಕೆಲವೊಂದು ಸ್ಫೋಟಕ ಮಾಹಿತಿಗಳು ಗೊತ್ತಾಗಿವೆಯಂತೆ. ದರೋಡೆ ಮಾಡಿರೋದು ಯಾರೋ ಹಿಂದಿವಾಲಗಳು, ಬಿಹಾರಿಗಳು ಅಲ್ಲ, ಬೆಂಗಳೂರಿನ ಗ್ಯಾಂಗ್ನಿಂದಲೇ ದರೋಡೆ ಆಗಿದೆ ಅನ್ನೋದು ಗೊತ್ತಾಗಿದೆಯಂತೆ. ಎಸ್, 7 ಕೋಟಿ ದರೋಡೆ ಪ್ರಕರಣದಲ್ಲಿ 2 ಶಂಕಿತರನ್ನ ವಶಕ್ಕೆ ಪಡೆಯಲಾಗಿದೆ. ಆಂಧ್ರದ ಚಿತ್ತೂರು ಬಳಿ 2ರನ್ನ ವಶಕ್ಕೆ ಪಡೆಯಲಾಗಿದೆಯಂತೆ. ಇನೋವಾ ಕಾರು ಸಮೇತ ವಶಕ್ಕೆ ಪಡೆಯಲಾಗಿದ್ದು, ಆದರೆ ಅದರಲ್ಲಿ ಹಣ ಸಿಕ್ಕಿಲ್ಲ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಸೆರೆ ಸಿಕ್ಕವರು ಬಾಣಸವಾಡಿ ಮೂಲದವರು. ಇಲ್ಲಿಂದ ಎಸ್ಕೇಪ್ ಆಗಿ ಚಿತ್ತೂರು, ತಿರುಪತಿ ಸುತ್ತಮುತ್ತ ಓಡಾಡಿದ್ರು. ಸದ್ಯ 2ರನ್ನ ವಶಕ್ಕೆ ಪಡೆದು ಪೊಲೀಸರು ತೀವ್ರ ವಿಚಾರಣೆ ಮಾಡಿದ್ದು, ಇನ್ನುಳಿದ ಆರೋಪಿಗಳು ತಿರುಪತಿಗೆ ಎಸ್ಕೇಪ್ ಆಗಿರೋ ಬಗ್ಗೆ ಮಾಹಿತಿ ಸಿಕ್ಕಿದೆಯಂತೆ. ಹಾಗಾಗಿ ತಿರುಪತಿಯಲ್ಲಿ ಬೀಡು ಬಿಟ್ಟಿರುವ ಪೊಲೀಸರ ತಂಡ ಹೋಟೆಲ್, ಲಾಡ್ಜ್, ದೇವಸ್ಥಾನ ಬಳಿ ಮಫ್ತಿಯಲ್ಲಿ ಶೋಧ ನಡೆಸಿದೆ. ಇನ್ನು ಈ ದರೋಡೆಯಲ್ಲಿ ಬೆಂಗಳೂರು ಪೂರ್ವ ವಿಭಾಗದ ಹುಡುಗರು ಭಾಗಿಯಾಗಿರೋ ಬಗ್ಗೆ ಮಾಹಿತಿ ಸಿಕ್ಕಿದೆ. ದರೋಡೆ ಮಾಡಿದವರೆಲ್ಲ ಬೆಂಗಳೂರು ಮೂಲದವರು. ಬಾಣಸವಾಡಿಯ ಕಲ್ಯಾಣ್ ನಗರ ಗ್ಯಾಂಗ್ನಿಂದ ದರೋಡೆ ಆಗಿದೆಯಂತೆ. ದರೋಡೆಯಲ್ಲಿ ಭಾಗಿಯಾದ ಎಲ್ಲರ ಮಾಹಿತಿ ಕಲೆ ಹಾಕಿರೋ ಪೊಲೀಸರು ಎಲ್ಲರಿಗೂ ಬಲೆ ಬೀಸಿದ್ದಾರೆ. ಆದರೆ ಗ್ಯಾಂಗ್ನ ಎಲ್ಲ ಸದಸ್ಯರ ಮೊಬೈಲ್ ಸದ್ಯ ಸ್ವಿಚ್ ಆಫ್ ಆಗಿದೆ. ಹಾಗಾಗಿ ಸೆರೆ ಸಿಕ್ಕವರನ್ನ ಚಿತ್ತೂರಲ್ಲಿ ತೀವ್ರ ವಿಚಾರಣೆ ಮಾಡಲಾಗಿದೆ. ಉಳಿದವರು ಎಲ್ಲಿ ಹಣ ಎಲ್ಲಿದೆ ಅನ್ನೋ ಬಗ್ಗೆ ವಿಚಾರಣೆ ಮಾಡಲಾಗಿದೆ. ಇನ್ನು ಈ ದರೋಡೆಯಲ್ಲಿ ಸಿಎಂಎಸ್ ಸಿಬ್ಬಂದಿ ಮತ್ತು ಬ್ಯಾಂಕ್ ಮೇಲೆಯೂ ಅನುಮಾನಗಳು ಇದೆ. ದರೋಡೆ ಮಾಡಿದವರಿಗೆ ಹಣ ಯಾವಾಗ ಎಷ್ಟು ಮೊತ್ತ ಆಚೆ ಬರುತ್ತೆ ಅನ್ನೋ ಮಾಹಿತಿ ಮೊದಲೇ ಇತ್ತು. ಹಾಗಾದ್ರೆ ಅವರಿಗೆ ಆ ಮಾಹಿತಿ ಕೊಟ್ಟಿದ್ಯಾರು? ರಾಬರಿ ಮಾಡುವಾಗ ಗನ್ನಿದ್ರು ಸೆಕ್ಯೂರಿಟಿ ಸಿಬ್ಬಂದಿ ಸೈಲೆಂಟ್ ಆಗಿ ಕಳ್ಳರಿಗೆ ಸಹಕರಿಸಿದ್ದು ಯಾಕೆ? ಪೊಲೀಸರಿಗೆ ತಡವಾಗಿ ಮಾಹಿತಿ ಕೊಟ್ಟಿದ್ದು ಯಾಕೆ ಅನ್ನೋ ಅನುಮಾನಗಳು ಇದ್ದು, ಆ ನಿಟ್ಟಿನಲ್ಲೂ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರಂತೆ. ಅಲ್ಲದೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಕೆಲವು ರಾಬರ್ಸ್ ಇದ್ದು ಪೊಲೀಸರು ಅವರನ್ನು ವಿಚಾರಣೆ ಮಾಡಿದ್ದಾರೆ. ಈ ಕೃತ್ಯ ಯಾರು ಮಾಡಿರಬಹುದು, ಈ ರೀತಿ ಪ್ಲಾನ್ ಯಾರು ಮಾಡ್ತಾರೆ ಅನ್ನೋ ಬಗ್ಗೆ ವಿಚಾರಣೆ ನಡೆಸಿದ್ದಾರಂತೆ. ಸದ್ಯ ಕೋಟಿ ದೋಚಿದ ಖದೀಮರ ಸುಳಿವು ಪೊಲೀಸರಿಗೆ ಸಿಕ್ಕಿದ್ದು, ಕೆಲವೇ ದಿನಗಳಲ್ಲಿ ಅಸಲಿ ಸತ್ಯ ಹೊರಗೆ ಬರುತ್ತೆ. ಕದ್ದವರು ಯಾರು, ಕದಿಯಲು ಪ್ಲಾನ್ ಮಾಡಿದ್ದು ಯಾರು, ಅವರಿಗೆ ಸಹಕಾರ ಕೊಟ್ಟಿದ್ದು ಯಾರು ಅನ್ನೋ ಎಲ್ಲ ಮಾಹಿತಿಯೂ ಆಚೆ ಬರೋ ಸಾಧ್ಯತೆ ಇದೆ. Open the back now or we blow your head off. Where is the DVR?